ಮೀಟಿಂಗ್ನಲ್ಲಿ ಸಚಿವರ ವಿರುದ್ಧ ಮತ್ತೆ ಸಿಟ್ಟು ಉಂಟಾಯಿತು. ಬಜೆಟ್ ಅಧಿವೇಶನದ ಹೊತ್ತಲೇ ಕೈ ಶಾಸಕರು ನಿಗಿ ಎಂದ್ರು. ಸಿಎಲ್ಪಿ ಮೀಟಿಂಗ್ನಲ್ಲಿ ಸಚಿವರ ವಿರುದ್ಧ ಮತ್ತೆ ಸಿಟ್ಟು ಹೊರಬಂತು. ಬಜೆಟ್ ಅಧಿವೇಶನ ಹೊತ್ತಲೇ ಕೈ ಶಾಸಕರು ನಿಗಿ. ಸಚಿವರ ಕಾರ್ಯವೈಖರಿಗೆ ಕೆರಳಿದಂತಹ ಕಾಂಗ್ರೆಸ್ ಲೀಡರ್. ಕ್ಷೇತ್ರದ ಕೆಲಸ ಅಂತ ಹೋದ್ರೂ ಸಚಿವರು ಸ್ಪಂದಿಸಲ್ಲ, ಅಧಿವೇಶನಕ್ಕೂ ಬರೋದಿಲ್ಲ, ಸಿಎಲ್ಪಿಯಲ್ಲೂ ಸಿಗಲ್ಲ. ನಾವು ಪದೇ ಪದೇ ಈ ಬಗ್ಗೆ ಹೇಳಿದ್ರು ಯಾರು ಕೇಳ್ತಿಲ್ಲ. ಇಷ್ಟೆಲ್ಲ ಹೇಳದ್ಮೇಲೂ ಪರಿಸ್ಥಿತಿ ಹೀಗೆ ಮುಂದುವರೆದಿದೆ. ಸಚಿವರ ವಿರುದ್ಧ ಮಾತನಾಡಬೇಕಾಗುತ್ತೆ ಅಂತ ಶಾಸಕರು ಹೇಳಿದ್ರು. ಜಿಲ್ಲಾಧಿಕಾರಿ ಎಸ್ಪಿಗಳ ನೇಮಕ ವಿಚಾರಕ್ಕೂ ಕೂಡ ಜಟಾಪಟಿ ನಡೀತಿದೆ. ಸೌಜನ್ಯಕ್ಕೂ ಶಾಸಕರನ್ನ ಒಂದು ಮಾತು ಕೇಳೋದಿಲ್ಲ. ಸಚಿವರು ಪ್ರಭಾವಿಗಳ ಮಾತು ಕೇಳಿ ವರ್ಗಾವಣೆ ಮಾಡ್ತಾರೆ. ಆದ್ರೆ ಕ್ಷೇತ್ರದಲ್ಲಿ ನಾವು ಹೇಳಿದ ಕೆಲಸಗಳೇ ಆಗೋದಿಲ್ಲ. ವಿಪಕ್ಷದವರ ಕೆಲಸಗಳನ್ನ ಡಿಸಿಎಸ್ಪಿಗಳು ಮಾಡಿಕೊಡ್ತಾರೆ. ಕ್ಷೇತ್ರದಲ್ಲಿ ನಮ್ಮ ಮರ್ಯಾದೆ ಏನಾಗಬೇಡ ಅಂತ ಶಾಸಕರುಗಳು ಗರಂ ಆದ್ರು. ಮತ್ತೆ ಮಿನಿಸ್ಟರ್ಗಳ ವಿರುದ್ಧ ಶಾಸಕರು ಅಸಮಾಧಾನ ಹೊರಹಾಕಿದ್ರು. ಸಿಎಲ್ಪಿ ಮೀಟಿಂಗ್, ಸಚಿವರ ವಿರುದ್ಧ ಮತ್ತೆ ಸಿಟ್ಟನ್ನ ಹೊರಹಾಕಿದ್ರು. ಬಜೆಟ್ ಅಧಿವೇಶನ ಹೊತ್ತಲ್ಲೇ ಕೈ ಶಾಸಕರು ನಿಗಿ ಅಂತಿದ್ದಾರೆ. ಸಚಿವರ ಕಾರ್ಯವೈಖರಿಗೆ ಕಾಂಗ್ರೆಸ್ ಲೀಡರ್ಸ್ ಕೆರಳಿರುವಂತದ್ದು. ಕ್ಷೇತ್ರದ ಕೆಲಸ ಅಂತ ಹೋದ್ರೂ ಕೂಡ ಸಚಿವರು ಸ್ಪಂದನೆ ಮಾಡೋದಿಲ್ಲ, ಅಧಿವೇಶನಕ್ಕೂ ಬರಲ್ಲ, ಅಲ್ಲೂ ಸಿಗಲ್ಲ, ಇಲ್ಲೂ ಸಿಗಲ್ಲ ಅಂತ ಮಾತನಾಡಿದ್ರು, ಸಿಟ್ಟು ಹೊರಹಾಕಿದ್ರು. ನಾವು ಪದೇ ಪದೇ ಈ ಬಗ್ಗೆ ಹೇಳಿದ್ರು ಕೂಡ ಯಾವುದೇ ಕ್ರಮ ಆಗ್ತಿಲ್ಲ, ಯಾರು ನಮ್ಮ ಮಾತುಗಳನ್ನೇ ಕೇಳ್ತಿಲ್ಲ. ಇಷ್ಟೆಲ್ಲ ಹೇಳದ ಮೇಲೂ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಹೇಗೆ ಅನ್ನುವಂಥ ಆಕ್ರೋಶವನ್ನ ಹೊರಹಾಕಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ದೀಪಾ. ದೀಪಾ, ಇವತ್ತು ಹೇಳಿರುವಂಥ ಮಾತುಗಳೇನಿದೆಯಲ್ಲ, ಅಂದರೆ ಶಾಸಕರು ಎಲ್ಲೂ ಸಿಗಲ್ಲ, ನಮ್ಮ ಸಚಿವರು ಯಾವ ಕೆಲಸಗಳನ್ನು ಕೇಳಲ್ಲ, ನಮ್ಮ ಆಲಿಸೋದಿಲ್ಲ, ನಮ್ಮ ಮರ್ಯಾದೆ ಏನಾಗಬೇಕು ಅಂತ ಕೇಳ್ತಿದ್ದಾರೆ. ಈಗ ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಇವತ್ತಿಂದಲ್ಲ, ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಲ್ಲಿಂದಲೂ ಕೂಡ ಸಚಿವರ ಕುರಿತಾಗಿ ಒಂದಿಷ್ಟು ಅಸಮಾಧಾನಗಳು ಶಾಸಕರಿಗೆ ಇದ್ದೇ ಇದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಚಿವರುಗಳು ಮೂಗು ತೋರಿಸುವಂತದ್ದು ಅಥವಾ ಏನು ವರ್ಗಾವಣೆ ವಿಚಾರವಾಗಿ ಮಾತನಾಡುವಂತದ್ದು, ತಮಗೆ ಯಾವ ಅಧಿಕಾರಿಗಳು ಬೇಕೋ ಅವರನ್ನ ಬಿಟ್ಟು ಅವರಿಗೆ ಬೇಕಾದಂತಹ ಅಧಿಕಾರಿಗಳನ್ನ ಅಲ್ಲಿಗೆ ಹಾಕ್ಸುವಂತದ್ದು, ಅಂದ್ರೆ ಶಾಸಕರಿಗೆ ಬೇಕಾದ ಅಧಿಕಾರಿಗಳನ್ನ ಬಿಟ್ಟು ಹೀಗೆ ಹತ್ತು ಹಲವು ಅಸಮಾಧಾನಗಳು ಅವರ ವಿರುದ್ಧ ಇದ್ದೇ ಇದೆ. ಇದೀಗ ನಿನ್ನೆ ನಡೆದಂತಹ ಸಂಪುಟ ಸಭೆಯಲ್ಲೂ ಅಂದ್ರೆ ಏನು ಸಿಎಲ್ಪಿ ಸಭೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದಿಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಸಚಿವರುಗಳ ವಿರುದ್ಧ ಒಂದಿಷ್ಟು ಜನ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಲೆಟರ್ಗಳಿಗೆ ಬೆಲೆ ಇಲ್ಲ, ನಾವು ಹೇಳುವಂತಹ ಅಂದ್ರೆ ಯಾವುದೋ ಒಂದು ಕೆಲಸ ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ, ಸರಿಯಾದ ರೀತಿಯಲ್ಲಿ ಕೈಗೆ ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಶಾಸಕರುಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದರ ಮುಂದುವರೆದ ಭಾಗವಾಗಿಯೇ ಒಂದಿಷ್ಟು ಜನ ಹೊಸ ಶಾಸಕರು ತಮಗೂ ಸಚಿವ ಸ್ಥಾನ ಸಿಗಲಿ, ಅಲ್ಲಿಗೆ ಸಮತೋಲನ ಆಗುತ್ತೆ ಅನ್ನುವಂತಹದ್ದನ್ನು ಕೂಡ ಪತ್ರ ಬರೆದಿದ್ದು ಇದೇ ಕಾರಣಕ್ಕಾಗಿ ಇದೀಗ ಆ ಸಮಸ್ಯೆಯನ್ನ ಸಿಎಂ ಡಿಸಿಎಂ ಹೇಗೆ ನಿವಾರಿಸ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ. ಮಂಜರಿ, ಮಾಹಿತಿಗಾಗಿ